ಹೋನಾ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಈಗ ಏನು ತೋರಿಸ್ತಿದ್ದೀವಿ ನೋಡಿ, ಕೆ ಆರ್ ಎಸ್ ಡ್ಯಾಮ್ಗಂದು ಬೃಂದಾವನ ಗಾರ್ಡನ್ ಏನಿದೆ ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ಎಂಟ್ರೆನ್ಸಲ್ಲೇ ನಮಗೊಂದು ಟೋಲ್ ಸಿಗುತ್ತೆ. ಆ ಟೋಲ್ ಪಕ್ಕದಲ್ಲೇ ಲೆಫ್ಟ್ ಒಂದು ರೋಡ್ ಇದೆ. ಆ ರೋಡ್ ಎಂಟ್ರಿಯಾಗಿ ಬಂದುಬಿಟ್ರೆ ಒಂದು ಕಿಲೋಮೀಟ್ರ್ ಒಳಗಡೆ ಬಂದುಬಿಟ್ರೆ ಕೆ ಆರ್ ಎಸ್ ಡ್ಯಾಮಿಂದ ನೀರು ಹೋಗ್ತಕ್ಕಂಥ ಒಂದು ಸ್ಥಳನ ನೀಟಾಗಿ ನೋಡ್ಬೋದು ನೋಡಿ. ಅಲ್ಲಿ ತೋರಿಸ್ತಾ ಇದ್ದೀನಿ. ಆ ಒಂದು ಸ್ಥಳ ಕೆ ಆರ್ ಎಸ್ ಡ್ಯಾಮಿಂದ ನೀರು ಬಿಡ್ತಕ್ಕಂಥ ಒಂದು ಸ್ಥಳ. ಈ ನೀರು ಬಂಗಾಳ ಕೊಲ್ಲಿ ಸೇರುವಂಥ ಒಂದು ನೀರು. ಇಲ್ಲಿ ಕಾವೇರಿ ನೀರು ನಮಗೆ ಇಲ್ಲಿಂದ ನೀರು ಹೋದರೆ ಈ ಕಾಲುವೆಯ ಮುಖಾಂತರ ಎಲ್ಲಿಗೆ ಗಗನಚುಕ್ಕಿ ಬಾಲಚುಕ್ಕಿ ಅಲ್ಲಿ ಹೋಗುತ್ತೆ. ಅಲ್ಲಿಂದ ಸೀದಾ ಮೆಟ್ಟೂರು ಡ್ಯಾಮ್ಗೆ ಹೋಗುತ್ತೆ. ಮೆಟ್ಟೂರು ಡ್ಯಾಮಿಂದ ತಮಿಳ್ನಾಡಿಂದ ಬಂಗಾಳ ಕೊಲ್ಲಿ ಹೋಗುತ್ತಂತ ಹೇಳ್ತಾರೆ ಇಲ್ಲಿರ್ತಕ್ಕಂಥ ಸ್ಥಳೀಯರ ಮಾಹಿತಿ ಪ್ರಕಾರ. ಇದು ನೋಡಿ ಸ್ನೇಹಿತರೆ, ನೀರು ಎಲ್ಲಿಂದ ಎಲ್ಲಿವರೆಗೂ ಹರಿತಾ ಇದೆ. ನೀರು ಹರಿದು ಭೂಮಿ ಎಲ್ಲ ನೋಡಿ. ಆ್ಯಕ್ಚುಲಿ ಇಲ್ಲಿ ಯಾರಿಗೂ ಅವಕಾಶ ಇಲ್ಲ, ತುಂಬ ಯಾರಿಗೂ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಬಂದುಬಿಟ್ಟು ವೀಡಿಯೋ ಮಾಡ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಸೇಫ್ಟಿ ಇಲ್ಲ. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 15-20 ಅಡಿ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ತಂತಿ ಬೇಲಿ ಹಾಕ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗಿತ್ತು. ಇನ್ನು ಇಲ್ಲಿ ಕೆಲಸಗಳಿಗೆ ನಡೀತಾ ಇರೋದ್ರಿಂದ ಆ ರೀತಿ ಯಾವುದೂ ಮಾಡಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಕೆಲಸ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಬಂದು ವೀಡಿಯೋ ಮಾಡಬೇಕಾದ್ರೆ ಮತ್ತು ಸೆಲ್ಫಿ ಅದು ಇದು ತೊಗೋಬೇಕಾದಾಗ ತುಂಬ ಡೇಂಜರ್ ಸ್ಪಾಟ್ ಇದು. ತುಂಬ ಅಂದರೆ ತುಂಬ ಡೇಂಜರ್ ನೋಡಿ. ಈ ಒಂದು ಭಾಗದಲ್ಲಿ 15-20 ಅಡಿ ಉದ್ದ ಆಳ ಇದೆ ನೀರಿರ್ತಕ್ಕಂಥ ಒಂದು ಜಾಗದಿಂದ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಸೇಫ್ಟಿ ಇಲ್ಲ. ಹಾಗಾಗಿ ಇಲ್ಲಿ ಯಾರೂ ಬರೋಕ್ಕೆ ಅವಕಾಶ ಮಾಡ್ಕೋಬೇಡಿ. ಆ ಬೃಂದಾವನ ಗಾರ್ಡನ್ ಹತ್ರ ಹೋಗ್ಬಿಟ್ರೆ ನಮಗೇನು ಬೇಕಾದೆಲ್ಲ ಅವಕಾಶಗಳು ಅಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಬಂದು ವೀಡಿಯೋ ಮಾಡಿ ಒಂದು ಮಾಹಿತಿ ಕೊಡ್ತಾಯಿದ್ದೀನಿ, ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ, ಒಂದು ಅವೇರ್ನೆಸ್ ಕೊಡ್ತಾಯಿದ್ದೀನಿ. ಇಲ್ಲಿ ಯಾರು ಬಂದು ವೀಡಿಯೋ ಮಾಡೋ ಪ್ರಯತ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ನೀರು ಎಲ್ಲಿಂದ ಎಲ್ಲಿಗೆ ಹರಿದ್ರೂ ನಮ್ಮ ಕಾವೇರಿ ನೀರೇನೆ. ಸೊ ಅಲ್ಲಿ ನೋಡಿದ್ರು ಅದೇ ನೀರೇ, ಇಲ್ಲಿ ನೋಡಿದ್ರು ಇದೇ ನೀರೇ. ಬಟ್ ಇಲ್ಲೊಂದು ವೈಬ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಒಳ್ಳೆ ವ್ಯೂ ಪಾಯಿಂಟ್ ಅಂತ ನಮ್ಮ ಅಭಿಪ್ರಾಯ. ಅಷ್ಟೇ ಬಿಟ್ಟರೆ ಇಲ್ಲಿ ಬಂದು ವೀಡಿಯೋ ಮಾಡೋ ಪ್ರಯತ್ನ ದಯಮಾಡಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ತುಂಬಾ ಡೇಂಜರ್ಸ್. ಈಗ ನೋಡಿ, ಈಗೆಲ್ಲ ಕೆಲಸಗಳು ಆಗ್ತಾಯಿದೆ, ಸ್ವಲ್ಪ ಕೆಲಸ ಆಗಿದೆ. ಹಾಗಾಗಿ ಇದೆಲ್ಲ ಜಮೀನಿದೆ ಈ ಪಕ್ಕದಲ್ಲೇ. ಸೊ ಹಾಗಾಗಿ ನೋಡಿ ಇಲ್ಲೆಲ್ಲ ಇದೆ, ಈ ರೀತಿ ಇದೆ. ಹಾಗಾಗಿ ಯಾರೂ ಇಲ್ಲಿ ಬಂದು ವೀಡಿಯೋ ಮಾಡೋದು, ಸೆಲ್ಫಿಗೆ ಅದು ಇದು ಮತ್ತೊಂದು ಅದಕ್ಕೆಲ್ಲ ರೀಲ್ಸ್ ಎಲ್ಲ ಮಾಡೋ ಪ್ರಯತ್ನ ಮಾಡಬೇಡಿ. ತುಂಬ ಡೇಂಜರ್ ಇರ್ತಕ್ಕಂಥ ಸ್ಪಾಟ್ ಹೇಳ್ಬೇಕಂದ್ರೆ. ಮೇಲಿಂದ ಕೆಳಗಡೆ ಬಿದ್ದುಬಿಟ್ರೆ ಮನುಷ್ಯ ಮತ್ತೆ ಮೇಲೆ ಬರೋದು ಕಷ್ಟ. ನೋಡಿ ನೀರಲ್ಲಿ ಹರಿತಾ ಇದೆ, ಅದೇ ಕೆ ಆರ್ ಎಸ್ ಡ್ಯಾಮ್. ಆ ಕೆ ಆರ್ ಎಸ್ ಡ್ಯಾಮಿಂದ ಇಲ್ಲಿ ನೀರು ಈ ರೀತಿ ಹರ್ಕೊಂಡು ಬರ್ತಾ ಇದೆ. ಸೊ ತುಂಬ ನೀರು ಬಿಟ್ಟಾಗ ನೋಡೋಕೆ ತುಂಬ ಚೆನ್ನಾಗಿ. ನೀರು ಕಮ್ಮಿ ಇರೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಬಿಟ್ಟಿದ್ದಾರೆ ಡ್ಯಾಮಿಂದ. ಜಾಸ್ತಿ ಮಳೆ ಆದಾಗ ಡ್ಯಾಮ್ ಫುಲ್ಲಾಗಿದೆ ಅನ್ನೋ ಸಂದರ್ಭದಲ್ಲಿ ಇಲ್ಲೇ ನೀರು ಬಿಡೋದು. ಈ ನೀರು ಇಲ್ಲಿ ಏನಿದೆ ನೋಡಿ, ಡ್ಯಾಮ್ ಇಲ್ಲಿಂದ ಬಿಟ್ಟರೆ ಸಂಪೂರ್ಣವಾಗಿ ಇದು ಫುಲ್ ಕವರ್ ಆಗುತ್ತೆ. ಆವಾಗ ನೋಡೋಕ್ಕೆ ಮಾತ್ರ ಒಳ್ಳೆ ಅದ್ಭುತ. ಅವಾಗ ನೋಡೋಕ್ಕೆ ಅವಕಾಶನೂ ಸಿಗುತ್ತೆ. ಹಾಗಾಗಿ ಸೇಫ್ಟಿ ಇಂಪಾರ್ಟೆಂಟು. ಯಾವುದೇ ವೀಡಿಯೋ ಮಾಡಲಿ, ರೀಲ್ಸ್ ಮಾಡಲಿ, ನಾವು ಸೇಫ್ಟಿ ಓಕೆನಾ. ನಮ್ಮ ಖುಷಿ ಸಂತೋಷನ ಇನ್ನೊಬ್ಬರು ಖುಷಿ ಪಡಿಸ್ಬೇಕು, ಅವ್ರಿಗೇನೋ ನಾವು ಸಂತೋಷ ಪಡಿಸ್ಬೇಕಂತ ರೀಲ್ಸ್ ಮಾಡಿಬಿಟ್ಟು ಅಲ್ಲಿ ಒಂದು ಸ್ಥಳಕ್ಕೆ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಆ ಜಾಗಕ್ಕೆ ಹೋಗ್ಬಿಟ್ಟೆಲ್ಲ ವೀಡಿಯೋ ಮಾಡೋಂಥ ಇನ್ಸಿಡೆಂಟ್ ತುಂಬಾ ಆಗಿದ್ದಾವೆ. ಹಾಗಾಗಿ ನಾವು ಎಲ್ಲಿಂದ ಏನೇ ಮಾಡಿದ್ರೂ, ಯಾವುದೇ ಥರ ವೀಡಿಯೋಗಳು ಮಾಡಿದ್ರೂ ನೋಡೋ ಜನ ನೋಡ್ತಾರೆ. ಇಷ್ಟ ಆಗಿದ್ದರೆ ಮಾತ್ರ ನೋಡ್ತಾರೆ. ಆದರೆ ಎಲ್ಲರೂ ನೋಡಬೇಕಂತ ಅಭಿಪ್ರಾಯದಲ್ಲಿ ನಾನು ಇಷ್ಟಪಡಬೇಕು, ನಾನು ರೀಲ್ಸು ನನ್ನ ಕಮೆಂಟ್ಸು ಜಾಸ್ತಿ ಬರಬೇಕನ್ನೋ ಉದ್ದೇಶ ಇಟ್ಕೊಂಡು
ತಲೆಯಲ್ಲಿ ಬೇರೆ ಏನೋ ಆಲೋಚನೆ ಮಾಡಿಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ ಅನ್ನೋ ಸಂದರ್ಭ ಇದ್ರೂ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡಿ ಅಲ್ಲೇನೋ ಒಂದು ಅನಾಹುತ ಆಗ್ಬಿಟ್ರೆ ಆ ಅನಾಹುತಕ್ಕೆ ನೀವೇ ಕಾರಣಕರ್ತ ಆಗಿರ್ತೀರ ಸ್ನೇಹಿತರೆ. ನಿಮ್ಮ ಮನೇಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಈ ಥರ ಒಂದು ಕುಟುಂಬ ಇರುತ್ತೆ, ನಿಮಗೋಸ್ಕರನೇ ಕಾಯ್ತಾ ಇರ್ತಾರೆ. ಹಾಗಾಗಿ ಆ ಥರ ಹುಚ್ಚಾಟಕ್ಕೆ ಯಾರೂ ರೆಡಿ ಆಗಬೇಡಿ, ಯಾರೂ ಅದಕ್ಕೆ ಬಲಿಯಾಗಕ್ಕೆ ಹೋಗಬೇಡಿ, ಓಕೆನಾ. ಆ ವಿಡಿಯೋ ಇಲ್ಲಾಂದ್ರೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಕಮೆಂಟ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ, ಅದು ಒಂದು ಮಟ್ಟಕ್ಕೆ ರೀಚ್ ಆಗ್ಬೇಕಂದ್ರೆ ಹಾಗೆ ಆಗುತ್ತೆ, ಓಕೆನಾ. ನಿಮ್ಮ ಗೆಲುವು ಇದೆ ಅಂತಂದಾಗ ನಿಮ್ಮ ಗೆಲುವು ಶತಸಿದ್ಧನೇ, ಅದನ್ನು ಸೋಲ್ಸೋಕ್ಕೆ ಯಾರಿಂದನಾಗಲ್ಲ, ಓಕೆನಾ. ಬಟ್ ನೀವೇ ಇಲ್ಲ ಅಂತಂದರೆ ಇನ್ಯಾರಿಗೆ ರೀಲ್ಸ್ ಮಾಡ್ತಾರೆ, ಇನ್ಯಾವಾಗ ಮಾಡೋಕ್ಕಾಗುತ್ತೆ. ಇದ್ದರೆ ಏನು ಬೇಕೋ ಸಾಧಿಸ್ಬೋದು, ಏನು ಬೇಕೋ ಮಾಡ್ಬೋದಲ್ವಾ. ಅದಕ್ಕೆ ನೀವು ಫಸ್ಟು ಸೇಫ್ಟಿ. ಯಾರು ನಮ್ಮಂಥವ್ರು ವೀಡಿಯೋ ಮಾಡಿ ಅದ್ರ ಇರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀರ, ಅದು ಒಳ್ಳೆಯ ಪ್ರಯತ್ನ, ತುಂಬ ಒಳ್ಳೆಯ ಪ್ರಯತ್ನ, ಓಕೆನಾ. ಯಾರಿಗೂ ಗೊತ್ತಿರಲ್ಲ, ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ನಿಮ್ಮ ನೋಡಿರ್ತಕ್ಕಂಥ ವೀಡಿಯೋ ಮುಖಾಂತರ ಅವ್ರಿಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಅದು ಎಷ್ಟು ಬೇಕೋ ನಮ್ಮ ಲಿಮಿಟಲ್ಲಿ ನಾವು ಅದನ್ನು ಪ್ರಯತ್ನ ಮಾಡಿ ತೋರಿಸೋ ಒಂದು ಪ್ರಯತ್ನದಲ್ಲಿ ನಾವಿರ್ಬೇಕು. ಬಿಟ್ಟರೆ ನಮ್ಮ ಜೀವಕ್ಕೆ ನಮಗೇ ತೊಂದರೆ ಇದೆ ಅಂತಂದಾಗ ಆ ಥರ ಕೆಲಸ ದಯಮಾಡಿ ಯಾರೂ ಮಾಡೋಕ್ಕೆ ಹೋಗ್ಬಾರ್ದು. ಅದು ಮಾಡೋದ್ರಿಂದ ದೊಡ್ಡ ಅಪರಾಧ, ನಿಮಗೆ ನೀವೇ ಮಾಡ್ಕೊಂಡಂಥ ದ್ರೋಹ ಅದು, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ನಿಮ್ಮ ಕುಟುಂಬ ಇರುತ್ತೆ, ನಿಮ್ಮ ಫ್ಯಾಮಿಲಿ ಇರುತ್ತೆ, ನಿಮ್ಮ ವಂಶ ಇರುತ್ತೆ, ನಿಮ್ಗೆ ನಂಬ್ಕೊಂಡು ತಂದೆ ತಾಯಿಗಳಿರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ. ಹಾಗಾಗಿ ಯಾರೂ ಈ ರೀತಿ ಪ್ರಯತ್ನಗಳು ಮಾಡೋಕ್ಕೆ ಬರಬೇಡಿ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಎಷ್ಟೆಷ್ಟು ಕಡೆ ಎಲ್ಲೆಲ್ಲಿ ಹೋಗಿ ನಾವು ಮಾಡ್ಬೋದೋ ಅಷ್ಟನ್ನು ಮಾತ್ರನೇ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ನನ್ನ ವೀಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಪ್ರೀತಿ ಅಭಿನಂದನೆಗಳು. ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.